ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತಿನ ರೆಸಿಪಿ ಶಂಕರಪಾಳ್ಯ. ನೋಡಿದ್ರಲ್ಲ ಶಂಕರಪಾಳ್ಯ ಹೆಂಗೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬಂದೈತಿ ಅಂತೇಳಿ. ಹಾಗಿದ್ರೆ ಒಳ್ಳೆ ಮೆಜರ್ಮೆಂಟಲ್ಲಿ ಸರಿಯಾದ ವಿಧಾನದಲ್ಲಿ ಶಂಕರಪಾಳ್ಯ ಮಾಡೋದು ಹೆಂಗೆ ಅಂಥೇಳಿ ಇವತ್ತು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನೆ ರೀ. ಹಂಗೆ ಒಂದು ಚಿಕ್ಕ ಹಳೆ ನೆನಪನ್ನು ಕೂಡ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನೆ ರೀ. ನಮ್ಮ ಹೋಟ್ಲೊಳಗೆ ಅತಿ ಬೇಡಿಕೆ ಇರೋಂಥದ್ದಂದ್ರೆ ಸ್ವೀಟ್ ಐಟಮ್ಸ್, ಅದ್ರಾಗೂ ಶಂಕರಪಾಳ್ಯ ಅಂದ್ರೆ ಭಾಳ ಇಷ್ಟ. ನಮ್ಮ ಊರ ಕಡೆ ಎಲ್ಲ ಜನರಿಗೆ ನೋಡ್ರಿ ಎರಡೆರಡು ಬುಟ್ಟಿ ಇಟ್ಕೊಂಡು ನಾವೆಲ್ಲ ಉದ್ದಿ ಕೊಯ್ದು ಕೊಡ್ತಿದ್ವಿ. ನಮ್ಮ ಅಪ್ಪಾಜಿ ಎಣ್ಣೆ ಫ್ರೈ ಮಾಡಿ ಹಾಕರು. ಒಂದೇ ದಿನದಾಗ ಎಲ್ಲ ಚಟ್ಪಟ್ ಅಂತ ಹೇಳಿ ಖಾಲಿ ಆಗಿಬಿಡವ್ರಿ. ಹಂಗಾದ್ರೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು, ನಾವು ಹಂಗಿದ್ರೆ ಹೆಂಗೆ ಶಂಕರಪಾಳ್ಯ ಮಾಡ್ತಿದ್ವಿ ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೇನೆ ರೀ. ನಾನಿಲ್ಲಿ ಮೈದಾ ಹಿಟ್ಟು, ಸಕ್ರೆ, ಹಾಲು, ತುಪ್ಪ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ತೊಗೊಂಡೇನ್ರಿ. ಅದು ಯಾವ್ಯಾವ ಮೆಜರ್ಮೆಂಟ್ ಅಂತ ಹೇಳಿ ನಾನು ನಿಮಗೆ ಹೇಳ್ಬಿಡ್ತೀನಿ ರೀ. ಈಗ ಒಂದು ಪಾತ್ರೆ ಒಳಗೆ 1 ಬೌಲಷ್ಟು ಸಕ್ರೆ ತೊಗೊಂಡಿನಿ, ಹಂಗೆ 1 ಬೌಲಷ್ಟು ಹಾಲು ತೊಗೊಂಡಿನಿ, ಅರ್ಧ ಬೌಲಷ್ಟು ತುಪ್ಪ ತೊಗೊಂಡಿನಿ. ಅದನ್ನು ಕರಗಿಸಿ ಹಾಕಿದ್ರದು 3/4 ಬೌಲು ತುಪ್ಪ ಹಾಕಿದ್ರಿ. ನೀವು ಏನಾರ ಕರಗಿಸಿರೋ ತುಪ್ಪ ತಗೊಳಕತ್ತೀರಿ ಅಂತಂದ್ರೆ 3/4 ಬೌಲು ತುಪ್ಪ ತೊಗೊಳ್ರಿ. ಇದೇ ಮೆಜರ್ಮೆಂಟ್ ಒಳಗೆ ನೀವು ಮಾಡಿ ನೋಡ್ರಿ ಒಂದ್ಸಾರಿ ಶಂಕರಪಾಳ್ಯ. ಎಷ್ಟು ರುಚಿ ಇರ್ತೈತಿ, ಎಷ್ಟು ಗರ್ಗರಿಯಾಗಿ, ಎಷ್ಟು ಟೇಸ್ಟಿಯಾಗಿ ಬರ್ತೈತಿ. ನೀವು ಮಿಸ್ ಮಾಡ್ದೆ ಕಮೆಂಟ್ ಮಾಡ್ತೀರಿ. ನಾನೀಗ ಹಾಲು, ತುಪ್ಪ, ಸಕ್ರೆ ಎಲ್ಲ ಮಿಕ್ಸ್ ಮಾಡಿ ಒಂದು ಪಾತ್ರೆ ಒಳಗೆ ಹಾಕಿ ಅದನ್ನು ಕಾಯಕ್ಕಿಟ್ಟಿನಿ ರೀ. ಹೆಂಗೆ ಕಾಯ್ಬೇಕಂತಂದ್ರೆ ಸಕ್ರೆ ಎಲ್ಲ ನೀಟಾಗಿ ಕರಗಿ ಹಾಲು ತುಪ್ಪದ ಜೊತೆಗೆ ಹೊಂದ್ಕೋಬೇಕ್ರಿ. ಈಗ ಹೊರಗಡೆ ಅಂಗಡಿಗಳಾಗ ತಂದು ತಿನ್ನೋದು ಅಷ್ಟು ಸೇಫ್ ಇಲ್ಲ. ಯಾಕಂತಂದ್ರೆ ಹೊರಗಡೆ ಯಾರು ತುಪ್ಪ ಬಳಸಿ ಶಂಕರಪಾಳ್ಯ ಮಾಡಂಗಿಲ್ಲ ರೀ. ಎಲ್ಲರೂ ದಾಲ್ಡಾ ಬಳಸಿನ ಮಾಡ್ತಾರೆ. ಅದು ಯಾವ ಕ್ವಾಲಿಟಿ ದಾಲ್ಡಾ ಬಳಸ್ತಾರೆ ಅಂಥೇಳಿ ನಮ್ಗೆ ಗೊತ್ತೇ ಇರೋಂಗಿಲ್ಲ. ಹಾಗಾಗಿ ಮನ್ಯಾಗ ನಾವು ಟೇಸ್ಟಿಯಾಗಿ ತುಪ್ಪ ಬಳಸಿ ಹಾಲು ಬಳಸಿ ಶಂಕರಪಾಳ್ಯ ಮಾಡ್ಕೊಂಡ್ವಿ ಅಂತಂದ್ರೆ ಮನ್ಯಾಗ ನಾವು ಮಾಡಿದ್ವಿ ಅನ್ನೋ ತೃಪ್ತಿನೂ ಇರ್ತೈತಿ, ಹಂಗಾದ್ರ ಜೊತೆ ಹೆಲ್ದಿಯಾಗಿನೂ ಇರ್ತೈತಿ ರೀ. ಈ ರೀತಿ ಸಿಂಪಲ್ಲಾಗಿ ಹೆಲ್ದಿ ರೆಸಿಪೀಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೇನೆ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಂಗೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ. ನಾನೀಗ ಹಾಲು, ತುಪ್ಪ, ಸಕ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ಟವ್ ಆಫ್ ಮಾಡಿ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡ್ತೇನೆ ರೀ. ಇದು ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ ಬಿಡ್ತೇನೆ ರೀ. ಯಾಕಂದ್ರೆ ತುಂಬ ಬಿಸಿ ಇದ್ದರೆ ನಾವು ಮೈದಾ ಹಿಟ್ಟು ಹಾಕಿ ನಾದಕ್ಕೆ ಸರಿಯಾಗಂಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಬಿಡೋಣ್ರಿ. ಹಂಗೆ ನಿಮ್ಗೆ ಮೈದಾ ಹಿಟ್ಟಿನ ಮೆಜರ್ಮೆಂಟು ಈಗ ಹೇಳಂಗಿಲ್ಲ. ಯಾಕಂತಂದ್ರೆ ಈ ಒಂದು ಮಿಶ್ರಣಕ್ಕೆ ಇಷ್ಟ ಮೈದಾ ಹಿಟ್ಟು ಬೇಕಾಕತಿ ಅಂತ ಹೇಳೋಕ್ಕಾಗಂಗಿಲ್ಲ. ಈಗ ನಾನು ಒಂದು ದೊಡ್ಡ ಬೌಲೊಳಗೆ ನಾನು 3.5 ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೆ. ಈಗ ಅದರೊಳಗೆ 2 ಬೌಲಷ್ಟು ಮೈದಾ ಹಿಟ್ಟು ಹಾಕಿ 1 ಚಿಟಿಕೆಯಷ್ಟು ಉಪ್ಪು ಹಾಕೇನ್ರಿ. ಉಪ್ಪು ಹಾಕ್ದಂಗೆ ನಾವು ಯಾವುದೇ ಸ್ವೀಟ್ ಅಡುಗೆನೂ ಮಾಡಬಾರ್ದು ಅಂಥೇಳಿ 1 ಚಿಟಿಕೆಯಷ್ಟು ಉಪ್ಪು ಹಾಕಿ ಮೊದಲು ಈ 2 ಬಟ್ಲ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊತೀನಿ. ಇದು ನಂಗೆ ಸಾಲಿಲ್ಲ ಅಂಥೇಳಿ 3.5 ಬಟ್ಲಷ್ಟು ಹಿಟ್ಟು ಹಾಕಿ ಕಲ್ಸ್ಕೊಂಡಿದ್ರೆ ಅದು ಕೂಡ ನಂಗೆ ಸಾಲಿಲ್ಲ ಅಂಥೇಳಿ ಮತ್ತು 1 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಇದ್ರಾಗ ನಾನು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೊಂಬಿಡಣ್ರಿ. ಹೆಂಗೆ ಅಂತಂದ್ರೆ ಈ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೋದ್ರಿ. ಚಪಾತಿ ಹಿಟ್ಟು ಒಬ್ಬೊಬ್ರು ಭಾಳ ಗಟ್ಟಿಯಾಗಿ ನಾದ್ಕೊಂತಾರೆ, ಕೆಲವೊಬ್ಬರು ಮೆತ್ತಗೆ ನಾದ್ಕೊಂತಾರೆ. ನಾನೀಗ ನಿಮಗೆ ಲಾಸ್ಟಿಗೆ ತೋರಿಸ್ಬಿಡ್ತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಹೆಂಗೆ ಅಂಥೇಳಿ. ಮತ್ತು ಕಮೆಂಟ್ ಮಾಡಬಾರ್ದ್ರಿ, ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡ್ಕೊಂಬಿಡ್ತೇನೆ ರೀ. ನನಗೆ ಇದಕ್ಕೆ ಇನ್ನೊಂದು ಅರ್ಧ ಬೌಲ್, ಟೋಟಲಾಗಿ 4 ಬೌಲು ನಾನು ಮೈದಾ ಹಿಟ್ಟು ತೊಗೊಂಡ್ರಿ. 1 ಬೌಲ್ ಹಾಲು, 1 ಬೌಲ್ ಸಕ್ರೆ, 3/4 ಬೌಲ್ ತುಪ್ಪ, 1 ಚಿಟಿಕೆ ಉಪ್ಪು, ಟೋಟಲ್ 4 ಬೌಲು ಮೈದಾ ಹಿಟ್ಟು. ಜಾಸ್ತಿ ಇಂಗ್ರೀಡಿಯೆಂಟ್ ಇಲ್ಲ, ಜಸ್ಟ್ 4ರಿಂದ 5 ಇಂಗ್ರೀಡಿಯೆಂಟು. ಉಪ್ಪು ಬೇಡ ಅಂದರೆ ಸ್ಕಿಟ್ ಮಾಡಿರಿ. ಇಷ್ಟು ಹಾಕಿ ನೋಡ್ರಿ ಈ ಹದಕ್ಕೆ ಕಲಸಿ ಇಟ್ಕೊಂಡ್ರೆ ಸಾಕಾಕತ್ರಿ. ಇದನ್ನೇನು ನೆನೆಯಾಕೆ ಬಿಡ್ಬೇಕಂತ ಏನು ಅವಶ್ಯಕತೆ ಇರೋಂಗಿಲ್ಲ. ಈಗ ಇದನ್ನು 4 ಪಾರ್ಟಿಷನ್ನಾಗಿ ನಾನು ಮಾಡ್ಕೊಂಬಿಡ್ತೀನಿ ರೀ. 4 ಉಳ್ಳಿ, ದೊಡ್ಡ ದೊಡ್ಡ ಉಳ್ಳಿ ಮಾಡ್ಕೊಂಡು ಮಿಕ್ಕಿರೋ ಉಳ್ಳಿನ ನಾನು ಒಂದು ಕಾಟನ್ ಬಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ಗಟ್ಟಿ ಆಗಬಾರ್ದು. ಪದರೆಲ್ಲ ಎಟ್ಟೆ ಆತಂತಂದ್ರೆ ನಾವು ಶಂಕರಪಾಳ್ಯ ಕರೆದ್ವಿ ಅಂತಂದ್ರೆ ಅದೆಲ್ಲ ಒಡೆದು ಹೋಗೋ ಸಾಧ್ಯತೆ ಇರ್ತೈತೆ ರೀ. ಹಾಗಾಗಿ ಆದಷ್ಟು ನೀವು ಒಂದು ಕಾಟನ್ ಬಟ್ಟೆನ ಮುಚ್ಚಿ ಇಟ್ಕೊಂಡು ಈ ರೀತಿ ನೀವು ಚೆನ್ನಾಗಿ ಉದ್ಕೊಂಬಿಡ್ರಿ. ಇದಕ್ಕೆ ಶೇಪ್ ಕೊಡ್ಬೇಕಂತೇನಿಲ್ಲ, ರೌಂಡಾಗೆ ಉದ್ಕೋಬೇಕು, ಚೌಕಾಗೆ ಉದ್ಕೋಬೇಕಂತ ಏನು ಇರೋಂಗಿಲ್ಲ. ಥಿಕ್ನೆಸ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಅಂದ್ರೆ ಶಂಕರಪಾಳ್ಯಕ್ಕೆ ಎಷ್ಟು ದಪ್ಪ ಎಲೆ ಉದ್ಕೊಂಡ್ರೆ ಚೆನ್ನಾಗಕತಿ ಅಂಥೇಳಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ರೀ. ನೋಡ್ರಿ ಈಗ ನಾನು ದುಂಡಗನ ಉದ್ಕೊಂಡನಿ. ಈ ರೀತಿ ದುಂಡಗೆ ಉದ್ಕೊಂಡ್ಮೇಲೆ ಇದನ್ನು ನೀವು ಕಟ್ ಮಾಡಬೇಕಾಗತ್ತೆ. ನೋಡ್ರಿ ಈಗ ಎಷ್ಟು ದಪ್ಪ ಇರ್ಬೇಕಂಥೇಳಿ ತೋರಿಸ್ಕೊಂಬಿಡ್ತೀನಿ. ನಿಮಗೆ
ಹತ್ತಿರದಿಂದ ಕಾಣಲಿ ಅಂಥೇಳಿ ತೋರ್ಸತ್ತೆ ನೋಡ್ರಿ. ಇಷ್ಟು ದಪ್ಪ ಇದ್ರೆ ಸಾಕು, ತೀರ ತೆಳು ಬೇಡ, ತೀರ ದಪ್ಪನೂ ಬೇಡ್ರ, ಇಷ್ಟು ಮೀಡಿಯಮ್ ಒಂದು ದಪ್ಪದೊಳಗೆ ನೀವು ಉದ್ಕೊಂಡು ಲಾಸ್ಟಿಗೆ ನೀವು ಎಡ್ಜಸ್ಟ್ನ ಕಟ್ ಮಾಡಿ ತೆಗೆದು ಬಿಡ್ರಿ. ಈ ಎಡ್ಜಸ್ಟ್ ಎಲ್ಲ ಕಟ್ ಮಾಡಿ ನಿಮ್ಗೆ ಇದಕ್ಕೆ ಪಿಜ್ಜಾ ಕಟ್ಟರ ಬೇಕಂತ ಏನಿರಂಗಿಲ್ಲ ರೀ. ಚಾಕುದಾಗ ತುಂಬ ಈಸಿಯಾಗಿ ಕಟ್ ಆಗಿಬಿಡ್ತೈತ್ರಿ. ಹಿಟ್ಟು ಅಷ್ಟು ಸಾಫ್ಟಾಗಿನೇ ಇರ್ತೈತೆ ಅದು. ಹಾಗಾಗಿ ನೋಡಿರಿ ಈ ರೀತಿ ಒಂದು ಸೇಫ್ ಕೊಟ್ಕೊಂಬಿಡ್ರಿ. ಶಂಕರಪಾಳೆ ಶೇಪ್ ಕೊಡೋದು ಎಲ್ಲರಿಗೂ ಗೊತ್ತಿರ್ತೈತಿ. ಇಲ್ಲಾಂದ್ರೆ ಜಸ್ಟ್ 2 ಕಡೆಯಿಂದನೂ ಗೆರಿ ಹಾಕ್ಕೊಂಡು ಹೋದ್ರೆ ಶಂಕರಪಾಳ್ಯದ ಶೇಪ್ ರೆಡಿ ಆಗ್ತದೆ. ಅದಕ್ಕೆ ಏನು ಶೇಪ್ ಹಿಂಗೆ ಇರ್ಬೇಕಂತೇನಿಲ್ಲ. ಶಂಕರಪಾಳೆ ಆಲ್ಮೋಸ್ಟ್ ಚೌಕಾಗಿನೇ ಇರ್ತವೆ ನೋಡಿರಿ. ಈ ಥರ ದಪ್ಪ ಇರ್ಬೇಕು, ಎಲ್ಲ ಕಡೆಗೂ ಒಂದು ಸಮ ಇರ್ಬೇಕು. ಇನ್ನು ಎಣ್ಣೆ ಹೆಂಗೆ ಕಾದಿರ್ಬೇಕಂತಂದ್ರೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಬಿಡ್ರಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಶಂಕರಪಾಳ್ಯನ ನೀವು ತಿರುವಿ ಮುರುವ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿರಿ. ನೋಡಿರಿ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು. ಇಷ್ಟು ಡಾರ್ಕ್ ಗೋಲ್ಡನ್ ಬ್ರೌನ್ ಬಂತಂದ್ರೆ ಶಂಕರಪಾಳೆ ಒಳ್ಳೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೊಳಗಂತೂ ಮಸ್ತ್ ಇರ್ತೈತೆ ರೀ. ಒಂದು ಸಾರಿ ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆದಷ್ಟು ಮನ್ಯಾಗ ಹೆಲ್ದಿ ಮಾಡಿರಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಒಂದು 4 ಬಟ್ಲದಾಗ ಹಾಕಿಕೊಟ್ರಿ ಅಂತಂದ್ರೆ ಅವ್ರು ಎಂಜಾಯ್ ಮಾಡ್ಕೊಂಡು ತಿಂತಾರೆ ನೋಡಿರಿ. ಅದನ್ನು ನೋಡಿನ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಡ್ತೀವಿ. ಇದು ಲಾಸ್ಟ್ ಉಳ್ಳಿರಿ ಅಂದ್ರೆ ಲಾಸ್ಟ್ ಉಳ್ಳಿ ಅಂತಂದ್ರೆ ಎಲ್ಲ ಎಲೆಗಳ್ನು ಉದ್ದಿ ಲಾಸ್ಟಿಗೆ ಎಡ್ಜಸ್ ಏನು ಕಟ್ ಮಾಡಿರ್ತೀವಿ ಇದನ್ನು ಒಂದು ಟೈಮ್ ಚೆನ್ನಾಗಿ ನಾದ್ಕೊಂಬಿಡ್ರಿ. ಯಾಕಂದ್ರೆ ಎಲ್ಲ ಪೀಸ್ಗಳನ್ನು ನಾವು ಜಾಯಿಂಟ್ ಮಾಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಒಡಕ್ಲಂಗನ ಆಗಿರ್ತದೆ. ಚೆನ್ನಾಗಿ 1-2 ನಿಮಿಷ ನಾದ್ಕೊಂಡ್ಬಿಡ್ರಿ. ನಿಮ್ಗೆ ಏನಾದರೂ ಅದು ನಾದಕ್ಕೆ ಸರಿ ಆಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಕೈ ಹಾಲೊಳಗೆ ಹಸಿ ಮಾಡ್ಕೊಂಬಿಡ್ರಿ. ಹಾಲೊಳಗೆ ಹಸಿ ಮಾಡ್ಕೊಂಡನ ನಾದ್ಕೊಂಬಿಡ್ರಿ. ಜಸ್ಟ್ ಹಸಿ ಮಾಡ್ಕೊಂಡ್ರೆ ಸಾಕು, ಹಾಲ್ಗೀಲ್ ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ಸ್ವಲ್ಪ ಕೈ ಎದ್ಕೊಂಡು ಅದ್ರೊಳಗನ ನಾದ್ಕೊಂಬಿಡ್ರಿ. ಅಂದ್ರೆ ಒಡಕ್ಲಂಗ ಬರೋಂಗಿಲ್ಲ ಅಂಥೇಳಿ. ಸೊ ಇದನ್ನು ಕೂಡ ನೋಡಿ ಎಡ್ಜಸ್ಟ್ ಕಟ್ ಮಾಡ್ತೀನಿ, ಯಾಕಂದ್ರೆ ಬಟ್ಟಲೆ ಶೇಪ್ ಬರಲಿ ಅಂಥೇಳಿ ಎಡ್ಜಸ್ಟ್ನ ಜಸ್ಟ್ ಕಟ್ ಮಾಡಿ ಆಮೇಲೆ ಆ ಶೇಪ್ ಏನಿರ್ತೈತಿ ಅದನ್ನು ಕೂಡ ಹಂಗೆ ಶಂಕರಪಾಳೆ ಶೇಪನ್ನ ನಾನು ಕೊಟ್ಬಿಡ್ತೀನಿ ರೀ. ಯಾಕಂದ್ರೆ ಮತ್ತೀಗ ಅದಕ್ಕೆ ಎಕ್ಸ್ಟ್ರಾ ಹಿಟ್ಟಿಲ್ಲ ನೋಡ್ರಿ ಹಾಕ್ಕೊಂಡು ಉದ್ದಕ್ಕೆ. ಹಾಗಾಗಿ ಲಾಸ್ಟಿಂದ ಏನಿರ್ತೈತಿ ಅದನ್ನು ಅದೇ ಹಿಟ್ಟಿನಾಗ ಜಸ್ಟ್ ಹಿಂಗೆ ಶಂಕರಪಾಳ್ಯದಂಗನ ಕೊರ್ಕೊಂಡು ಇದ್ರ ಜೊತೆಗೇನ ಕೂಡ ನಾನು ಫ್ರೈ ಮಾಡ್ಕೊಂಡು ಬಿಡ್ತೇನೆ ರೀ. ಈಗ ನಾನು ಇದನ್ನು ಕೂಡ ಎಣ್ಣೆ ಒಳಗೆ ಹಾಕಿ ಎಲ್ಲ ಶಂಕರಪಾಳ್ಯ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ. ನೋಡಿರಿ ಹೆಂಗೆ ಬರ್ತೈತಿ ಅಂಥೇಳಿ. ಏನು ಆಗಂಗಿಲ್ಲ ರೀ, ಇದು ಹರಿಯಂಗಿಲ್ಲ ಏನಿಲ್ಲ. ಜಸ್ಟ್ ನಾವು ಹಿಂಗೆ ಬಿಡಿಸ್ಕೊಂಡ್ರೆ ಸಾಕಾಕೈತಿ. ನೋಡ್ರಿ ಈಗ ಕ್ರಿಸ್ಪಿಯಾದ ಶಂಕರಪಾಳ್ಯ ರೆಡಿ ಆಯ್ತು. ಸ್ವೀಟ್ ಮೆಜರ್ಮೆಂಟ್ ಅಂತೂ ಪರ್ಫೆಕ್ಟ್ ಆಗಿತ್ತು ರೀ. ಸಾರಿ, ನೀವು ಇದೇ ಮೆಜರ್ಮೆಂಟ್ ಒಳಗೆ ಶಂಕರಪಾಳ್ಯ ಮಾಡಿರಿ. ಟೇಸ್ಟ್ ಹೆಂಗೆ ಬಂದಿತ್ತು ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಟೇಸ್ಟ್ ಸಖತ್ತಾಗಿತ್ತು. ಸಿಗೋಣ್ರಿ ಇಂಥದ್ದೇ ಒಂದು ರೆಸಿಪಿ ಜೋಡಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಕನಸು ಅಂಥೇಳಿ ಫೇಸ್ಬುಕ್ ಪೇಜ್ ಐತ್ರಿ, ಅಲ್ಲೂ ಕೂಡ ಫಾಲೋ ಮಾಡಿರಿ. ಸಿಗೋಣ್ರಿ ನೆಕ್ಸ್ಟ್ ರೆಸಿಪಿ ಜೋಡಿ. ಧನ್ಯವಾದಗಳು. ಬಾಯ್.